ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಪಲ್ಲವಿ ರಶ್ಮಿ ಎಲ್ಲ ಆಚೆ ಹೋಗಿದ್ವಿ. ಸೊ ಅದ್ರದ್ದು ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಮಾಅರ್ತ್ ಅವರ ಬೀಟ್ರೂಟ್ ಹೈಡ್ರಾ ಫುಲ್ ಎಸೆನ್ಸ್ ಸಿರಮ್ ಇದು. ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಮಾಅರ್ತ್ ಅವರ ಪ್ರಾಡಕ್ಟ್ ಬಂದು ಹಾರ್ಮ್ಫುಲ್ ಆ್ಯಂಡ್ ಕೆಮಿಕಲ್ ಫ್ರೀ ಆಗಿರುತ್ತೆ. ಇದು ಆಲ್ ನ್ಯಾಚುರಲ್. ಇಲ್ಲಿ ನೋಡ್ತಿರ್ಬೋದು, ನಾನು ಸಿರಮ್ನ ನನ್ನ ಹ್ಯಾಂಡ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಮಾಯ್ಶ್ಚರೈಸ್ ಆಗಿದೆ ಸಿರಮ್ಮು. ನೀವೇನಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ mamaearth.in. ಸೊ ಹಾಗೆ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಬೇರ್ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ಅಂದರೆ ಸ್ಕಿನ್ನು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರೆಗ್ಯುಲರಾಗಿ ಈಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೀಟ್ರೂಟ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಗುಡ್ ಗ್ಲೋಯಿಂಗ್ ಕೊಡುತ್ತೆ. ನಾನು ಬೀಟ್ರೂಟ್ ಪೌಡರ್ ಎಲ್ಲ ಆಲ್ರೆಡಿ ಯೂಸ್ ಮಾಡಿ ತೋರಿಸಿದ್ದೀನಿ. ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ ರೆಗ್ಯುಲರಾಗಿ ನೋಡ್ತಿರೋರು. ಇಲ್ಲಿ ನಾನು ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇರೋದು ಬಂದು ಮಮಾಅರ್ತ್ ಅವರ ಬೀಟ್ರೂಟ್ ಹೈಡ್ರಾ ಫುಲ್ ಸನ್ಸ್ಕ್ರೀನ್. ಇದರಲ್ಲಿ SPF ಇರುತ್ತೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸನ್ಸ್ಕ್ರೀನ್. ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಮಾಅರ್ತ್ ಅವರ ಪ್ರಾಡಕ್ಟ್ ಬಂದು ಮಮಾಅರ್ತ್ ವೆಬ್ಸೈಟಲ್ಲಿ, ಮಮಾಅರ್ತ್ ಆ್ಯಪಲ್ಲಿ, ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಆ್ಯಂಡ್ ಪರ್ಪಲಲ್ಲಿ ಸಿಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಈಗ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಮಮಾಅರ್ತ್ ಅವರ ಪ್ರಾಡಕ್ಟ್ ಅವೈಲಬಲ್ ಇದೆ. ನೀವೇನಾದರೂ ನೋಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ್ಯಂಡ್ ಹೋಗಿ ಬೈ ಮಾಡ್ಬೋದು. ಕೆಲವೊಂದು ಸನ್ಸ್ಕ್ರೀನ್ಸ್ ನೋಡಿರ್ತೀರ, ನೀವು ಕೂಡ ಯೂಸ್ ಮಾಡಿರ್ತೀರ. ಭಾಳಷ್ಟು ಸನ್ಸ್ಕ್ರೀನ್ಸ್ನ ಏನಾಗುತ್ತೆ ಅಂದರೆ ವೈಟ್ ಕಾಸ್ಟ್ ನಮ್ಮ ಸ್ಕಿನ್ ಮೇಲೆ ಬರುತ್ತೆ. ಅದಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆಲ್ಲ. ನೀವೇನಾದರೂ ಫೋಟೋಸ್ ತೊಗೊಳ್ಳೋವಾಗ ಒಂಥರ ಬೂದಿ ಬೂದಿ ಆಗಿರುತ್ತೆ. ಸೊ ದಟ್ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನೋಡ್ತಿದ್ದೀರಲ್ಲ, ನೋ ವೈಟ್ ಕಾಸ್ಟ್ ನಥಿಂಗ್. ನಾನು ಹಾಗೆ ನನ್ನ ಫೇಸ್ ಮೇಲೆ ಕೂಡ ಅಪ್ಲೈ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ಏನಾಗುತ್ತೆ ಅಂತಂದರೆ ತುಂಬಾ ಫ್ರೇಗ್ರೆನ್ಸ್ ಇರುತ್ತೆ. ಅದು ಅಷ್ಟು ಚೆನ್ನಾಗಿರಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಫ್ರೇಗ್ರೆನ್ಸ್ ಏನಾದರೂ ಇರೋ ಪ್ರಾಡಕ್ಟ್ ಹಾಕಿದ್ರೆ. ನನಗೊಂಥರ ತಲೆನೋವು ಬರೋಂಗಾಗುತ್ತೆ. ಬಟ್ ಇದರಲ್ಲಿ ಯಾವುದೇ ಫ್ರೇಗ್ರೆನ್ಸ್ ಏನೂ ಇಲ್ಲ. ಸೊ ನನ್ನನ್ನು ಕೇಳೋದಾದರೆ ದಿ ಬೆಸ್ಟ್ ಸನ್ಸ್ಕ್ರೀನ್. ಆ್ಯಂಡ್ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕೂಪನ್ ಕೋಡ್ ಯೂಸ್ ಮಾಡಿ ಬೈ ಮಾಡಿ ಟ್ರೈ ಮಾಡಿ. ಸೊ ಬೆಳಗ್ಗೆ ಮಮ್ಮಿಗೆ ಪೊಮೊಗ್ರಾನೇಟ್ ಎಲ್ಲ ಬಿಡಿಸ್ಕೊಟ್ಟಿದ್ದೆ. ಸ್ವಲ್ಪ ಆರ್ಡರ್ ಇತ್ತು ಹೋಟೆಲ್ಗೆ, ಅದಕ್ಕಾಗಿ ಹೆಲ್ಪ್ ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ವೆಜಿಟೇಬಲ್ ಕಟ್ಟಿಂಗಲ್ಲಾಗಿರ್ಬೋದು, ಬೇರೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಕ್ವೆಶ್ಚನ್ ಇದೆ, ನಾನು ಮನೆಯಲ್ಲೇ ಇರ್ತೀನಿ ಅಂತ. ಎಸ್, ನಾನು ಮನೆಯಲ್ಲೇ ಇರ್ತೀನಿ. ನನಗೆ ಕೆಲಸಕ್ಕೆಲ್ಲ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ನಮ್ಮ ಮಮ್ಮಿಗೂ ಕೆಲಸಕ್ಕೆಲ್ಲ ಕಳಿಸಿ ನನ್ನ ಕೈಯಲ್ಲಿ ದುಡಿಸ್ಕೊಂಡು ಇರೋದಕ್ಕೆ ಇಷ್ಟ ಇಲ್ಲ ಅಂತೆ. ಅದಕ್ಕೆ ನಾನು ಕೆಲಸಕ್ಕೆಲ್ಲೂ ಹೋಗ್ತಾಯಿಲ್ಲ. ಆ್ಯಂಡ್ ಆಲ್ಸೋ ನನಗೂ ಕೆಲಸಕ್ಕೆಲ್ಲ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕಾಗಿ ನಾನು ಕೆಲಸಕ್ಕೆ ಹೋಗ್ತಾಯಿಲ್ಲ. ಇದೊಂದು ಕ್ಲಾರಿಫೈ ಮಾಡಬೇಕಾಗಿತ್ತು, ಅದಕ್ಕೆ ಮಾಡಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ಮೊಸರನ್ನ ತಿಂದೆ. ಇಟ್ಸ್ ಮೈ ಫೇವ್ರೆಟ್, ಮೈ ಆಲ್ ಟೈಮ್ ಫೇವ್ರೆಟ್. ಯಾಕೆ ಅಷ್ಟು ಜೋರಾಗಿ ತೆಗಿಯೋದು? ಗೈಸ್, ಇವತ್ತು ಕೂಡ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ನಾಳೆ ನಾವು ತೋಟದ ಹತ್ರ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಬರೋಣ ಅಂದ್ಬಿಟ್ಟು ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅವಳು ಕಾಲೇಜ್ ಯೂನಿಫಾರ್ಮಲ್ಲೇ ಬರ್ತಾ ಇದ್ದಾಳೆ. ಸೊ ಲೆಟ್ಸ್ ಗೋ. ಸ್ವಲ್ಪ ಜ್ಯೂಸಸ್ಸು ಮತ್ತು ಸ್ನ್ಯಾಕ್ಸು ಎಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿ ಹೋಗ್ತಾ ಇರೋದಂತಂದರೆ, ನಾವು ಚಿಂತಾಮಣಿ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಆ ಸೈಡ್ ಒಂದು ಊರಿದೆ. ವ್ಲಾಗ್ ಹಾಕಿದ್ದೆ ಅವತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಅಲ್ಲೇ ಅಡುಗೆ ಮಾಡಿ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲರೂ ಹೋಗೋ ಥರ ಪ್ಲ್ಯಾನ್ ಇದೆ. ಲೆಟ್ಸಿ ಆ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲ್ಯಾನ್ ಮಾಡಿ ಎಷ್ಟು ತಿಂಗಳಾಯಿತು? ಒಂದು ವರ್ಷ ಆಯ್ತು, 4-5 ತಿಂಗಳಾಯಿತು. ಅವತ್ತು ನಾವು ಎಲ್ಲ ಸಾಂಬಾರ್ ಪುಡಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ವಿ. ಈರುಳ್ಳಿ ಎಲ್ಲ ಬಿಡಿಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಬಿ ಎಲ್ಲ ಮಾಡ್ಕೊಬಿಟ್ಟಿದ್ವಿ. ಆಮೇಲೆ ನಮ್ಮ ಅಜ್ಜಿ ಮನೇಲಿ ಕೆಲಸ ಮಾಡ್ತಾರಲ್ವಾ ಹಸುಗಳ ಹತ್ರ. ಸೊ ಅವರು ಏನು ಮಾಡಿದ್ರು ಅಂದರೆ ಹೋಗ್ಬಿಟ್ಟಿದ್ರು ಊರಿಗೆ. ಅದಕ್ಕಾಗಿ ಅವತ್ತು ಕ್ಯಾನ್ಸಲ್ ಆಯಿತು. ಅದು ಕ್ಯಾನ್ಸಲ್ ಆದಮೇಲೆ ಹೋಗೋಕ್ಕೆ ಆಗಲಿಲ್ಲ. ಯಾರು ಅವ್ರು ಇವಾಗ ವಾಪಸ್ ಬಂದರೆ ಇವಾಗ ಎಲ್ಲರೂ ಇವಾಗ ಹಂಗೂ ಹಿಂಗೂ ಹಠ ಮಾಡಿ ಒಪ್ಸಿದ್ದೀನಿ ನಮ್ಮ ಮಮ್ಮಿನ. ಎಲ್ಲ ಒಪ್ಸಿದ್ದೀರಿ. ಸೊ ಹೋಗ್ಬಿಟ್ಟು ನಮ್ಗೇನೇನು ಸ್ನ್ಯಾಕ್ಸ್ ಬೇಕೋ ಎಲ್ಲ ತೊಗೊಂಡು ಬರ್ತೀವಿ ಗೈಸ್. ನಾಳೆ ನಿಮ್ಮ ವ್ಲಾಗ್ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಅಲ್ಲೇ ಕುಕಿಂಗ್ ಎಲ್ಲ ಮಾಡಿಬಿಟ್ಟು ತಿನ್ಬಿಟ್ಟು ಎಂಜಾಯ್ ಮಾಡಿ ಬರೋದು. ಲೆಟ್ಸ್ ಸಿ.
ಬೇಗ ಬೇಗ ತಗೊಂಡು ಹೋಗ್ಬೇಕು. ಅದಾದಮೇಲೆ ನಮ್ಮ ಮಮ್ಮಿ ತರಕಾರಿ ತೊಗೊಂಬ ಅಂತ ಹೇಳಿದ್ರು, ಹೋಗಿ ತೊಗೊಂಡು ಆಮೇಲೆ ಮನೆಗೆ ಹೋದ್ವಿ. ಗೈಸ್, ನೈಕಾದಲ್ಲಿ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಬ್ರೈಡ್ಸ್ಗೆಲ್ಲ ಹೋಗ್ತಾ ಇರ್ತೇವಲ್ವಾ, ಅದಕ್ಕೂ ಬೇಕಾಗಿತ್ತು. ನನಗೆ ಬೇಸಿಕ್ ನೆಸೆಸರಿ ಏನೇನಿದೆ ಅದನ್ನೆಲ್ಲ ಬುಕ್ ಮಾಡಿದೆ. ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟ್ ಈ ಬಾಕ್ಸಲ್ಲಿ, ಸೊ ಬಾಕ್ಸ್ ಮಾತ್ರ ದೊಡ್ಡದಾಗಿದೆ, ಬಟ್ ಐಟಮ್ಸ್ ಮಾತ್ರ ಅದರಲ್ಲಿ 4 ಇರೋದು. ಫಸ್ಟ್ ಒಂದು ಬಂದು ಲಕ್ಸ್ ಬಾಡಿ ವಾಶ್. ಇದೊಂದು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನನಗೆ ಯೂಶಲಿ ಲಕ್ಸಲ್ಲಿ ಯಾವುದು ಆ ಥರದ್ದೇನು ಇಷ್ಟ ಆಗಲ್ಲ. ಸೊ ನಮ್ಮ ಅತ್ತೆ ಬಂದು ಸರ್ವೇಶ್ ಅವ್ರ ಮಮ್ಮಿ ಸೋಪ್ ಹಾಕ್ತಾಯಿದ್ರು, ಓಕೆನಾ. ಸೊ ಅವಾಗ ನನಗೇನೋ ಸ್ಮೆಲ್ ಇಷ್ಟ ಆಗ್ತಾ ಇರಲಿಲ್ಲ. ಅದು ಫ್ಲಾರ್ದು ಬರುತ್ತಲ್ವ, ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ಬಾಡಿ ವಾಶ್. ಇದು ಅರೌಂಡ್ ನಾನು 380 ಇದೆ ಇದು. ಇಲ್ಲಿ ನಾನು 250ನೋ 260ನೋ ಅಷ್ಟು ಕೊಟ್ಟೆ, ಅಷ್ಟೇ ಅಮೌಂಟು. ಇವಾಗ ಸಮ್ಮರ್ ಸೇಲ್ ನಡೀತಾ ಇರೋದ್ರಿಂದ ಆಫರಲ್ಲಿ ಸಿಕ್ತು. ಸೊ ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಯೂಸ್ ಮಾಡಿದ್ದೀನಿ. ನಾನು ರಶ್ಮಿ ಇಬ್ಬರು ಯೂಸ್ ಮಾಡ್ತಿರೋದನ್ನ, ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಟ್ರೈ ಮಾಡಂಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ನಿಮಗೆ ಇಷ್ಟು ದೊಡ್ಡದ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ 100 ರೂಪೀಸ್ದು ಸಿಗುತ್ತೆ. ಇದು ಚಿಕ್ಕದಿರುತ್ತೆ, ಸೊ ಚಿಕ್ಕದಿರುತ್ತೆ, ಅದನ್ನ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಏನಾದರೂ ಫ್ರೇಗ್ರೆನ್ಸ್ ಎಲ್ಲ ಇಷ್ಟ ಆಯಿತು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಸೊ ನಾನು ಯಾವ ಬಾಡಿ ವಾಶ್ನ ಯೂಸ್ ಮಾಡ್ತೀನಿ ಅಂದರೆ ಇದು ಯೂಸ್ ಮಾಡ್ತೀನಿ. ನನಗೇನು ಇರಲೇಬೇಕು ಅಂತಿಲ್ಲ, ಬಟ್ ತೊಗೊಂಡಾಗ ಏನಾದರೂ ಈ ಥರ ಸೇಲೆಲ್ಲ ನಡೀತಾ ಇದ್ದಾವಾಗ ತೊಗೊಳ್ತೀನಿ. ಇಲ್ಲ ಅಂತಂದರೆ ನಾರ್ಮಲ್ ಮಮ್ಮಿ ಸೋಪೆಲ್ಲ ಇಟ್ಟಿರ್ತಾರಲ್ಲ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಈ ಬಾಡಿ ವಾಶ್ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಯೂಸ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಲಾರಿಯಲ್ದು ಹೇರ್ ಸಿರಮ್ನ ಬೈ ಮಾಡಿದ್ದೀನಿ. ಇದು ಅಷ್ಟೇ ತುಂಬಾ ರಿವ್ಯೂಸ್ ಎಲ್ಲ ನೋಡಿ, ಆ್ಯಂಡ್ ಇದು ಒಂದ್ಸರಿ ನಾನು ಏನೋ ಯೂಸ್ ಮಾಡಿದ್ದೆ, ಸೊ ಇನ್ನೊಂದು ಸರಿ ತೊಗೊಂಡಿದ್ದೀನಿ ಈಗ. ಸೊ ಇದೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇವಾಗ ಬೇರೆ ವರ್ಷನಲ್ಲಿ ಬಿಟ್ಟಿದ್ದಾರೆ, ಸೊ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬೇರೆ ಯೂಸ್ ಮಾಡಿದ್ದೆ, ಇದನ್ನು ಯೂಸ್ ಮಾಡಿಲ್ಲ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ದಿಸ್ ಒನ್ ಈಸ್ ಆಲ್ಸೋ ಗುಡ್. ನಿಮ್ಗೇನಾದರೂ ಟ್ರೈ ಮಾಡಬೇಕಂತಂದರೆ ಟ್ರೈ ಮಾಡ್ಬೋದು. ನಾನು ಒಂದೇ ಸರಿ ಯೂಸ್ ಮಾಡಿದಾದ್ಮೇಲೆ ರಿಸಲ್ಟ್ಸ್ನ ಹೇಳ್ತೀನಿ, ಚೆನ್ನಾಗಿದೆಯೋ ಇಲ್ವೋ, ನನಗೆ ಇಷ್ಟ ಆಯಿತೋ ಇಲ್ವೋ ಅಂತ ಇನ್ನೊಂದು ಸರಿ ನಿಮಗೆ ರಿವ್ಯೂನ ಕೊಡ್ತೀನಿ. ಇದು ಸೊ ಸಿರಮ್ಮು ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಸ್ಟ್ರೀಕ್ ಸಿರಮ್ ಯೂಸ್ ಮಾಡ್ತಾ ಇದ್ದೆ, ಅದು ಯಾವುದೋ ಇನ್ನೊಂದು ಬಯೋಗ್ಲೆನ್ಸ್ ಅದೊಂದು ಯೂಸ್ ಮಾಡಿದ್ದೀನಿ. ಸೊ ಎರಡು ಚೆನ್ನಾಗಿದೆ, ಬಟ್ ಇದು ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ಅದಕ್ಕೆ ಯೂಸ್ ಮಾಡಿದ್ದೀನಿ. ಇದು ಬಂದು ಗ್ಲಾಸ್ ಇದೆ, ಇದು ಬಿತ್ತಂದರೆ ಹೋಯ್ತು. ಸೊ ನೋಡಿಕೊಂಡು ಯೂಸ್ ಮಾಡಬೇಕಿದ್ನ. ಇದು ಅಷ್ಟೇ ಚೆನ್ನಾಗಿದೆ ಅಂದ್ಬಿಟ್ಟು ಬೈ ಮಾಡಿದೆ. ಆ್ಯಂಡ್ ಇನ್ನೊಂದು ಪರ್ಫ್ಯೂಮ್ನ ತೊಗೊಂಡಿದೆ. ಇದು ಡಿಯೋಡ್ರೆಂಟು ಸ್ಪ್ರೇ ಆಗಿರುತ್ತೆ. ಇದು ಹವಾಯಿ ರೊಂಬ ಅಂತ ಇದ್ರ ಹೆಸರು. ಬಟ್ ಸೂಪರ್ ಆಗಿದೆ ಈ ಸ್ಮೆಲ್ ಅಂತೂ, ನಂಗೆ ತುಂಬ ಇಷ್ಟ ಆಯಿತು. ಇದು ಪ್ಲಮ್ದು ಇದು ಬ್ರ್ಯಾಂಡು. ಸೊ ನೀವೇನಾದರೂ ತಗೊಳ್ಳೋ ಹಂಗಿದ್ರೆ ತೊಗೋಬೋದು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನ ತೊಗೊಂಡೆ. ನಿಮ್ಗೇನಾದರೂ ಇಷ್ಟ ಆಯ್ತು ಅಂತಂದರೆ ಚೆನ್ನಾಗಿದೆ. ನಂಗೆ ಹೆವಿ ಸ್ಮೆಲ್ಲೆಲ್ಲ ಇರುತ್ತೆ ನೋಡಿ, ಅದಿಷ್ಟ ಆಗಲ್ಲ. ಸೊ ಮೈಲ್ಡಾಗಿದೆ, ಇದು ಗುಡ್ ಟು ಗೋ ಅಂತ ಅನಿಸ್ತು. ಸೊ ಅದಕ್ಕೆ ಇದನ್ನೊಂದು ಬುಕ್ ಮಾಡಿದ್ದೆ. ಆಮೇಲೆ ಆ್ಯಸ್ ಯೂಶುವಲ್ ಮಿನಿಮಲಿಸ್ಟ್ ಫೇಸ್ ವಾಶು ನಮ್ಮ ಮಮ್ಮಿನೂ ಯೂಸ್ ಮಾಡ್ತಾರೆ ಇವಾಗ. ಸೊ ನಮಗೆ ಜಾಸ್ತಿ ಬೇಕಾಗುತ್ತೆ, ಸೊ ಅದಕ್ಕೆ ಇದೊಂದು ಬುಕ್ ಮಾಡಿದ್ದೆ. ಇನ್ನೇ ಇದೆ ಎಷ್ಟು ದಿನ ಇರುತ್ತೋ ಮಿನಿಮಲಿಸ್ಟು, ಸೊ ಇದನ್ನೇ ಯೂಸ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಎಲ್ಲ ಹಾಕಿ ತಿರ್ಗಾ ಪಿಂಪಲ್ ಎಲ್ಲ ಬರ್ಸ್ಕೊಂಡು ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇಷ್ಟು ಬುಕ್ ಮಾಡಿದ್ದೆ. ಈ ಸಿರಮ್ನ ನಾನು ರಿವ್ಯೂ ನಿಮಗೆ ಲೇಟ್ರ್ ಆನ್ ಶೇರ್ ಮಾಡ್ಕೊಳ್ತೀನಿ. ಆದರೆ ಇದು ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ, ಅದಕ್ಕೆ ಬೈ ಮಾಡಿದೆ. ಇದು 600 ಚೇಂಜ್ ಇದ್ದಿದ್ದು, ಬಟ್ ನಂಗೆ ಆಫರ್ ಹೋಗಿ 300 ಚೇಂಜ್, 400 ಅಂದ್ಕೊಳ್ಳಿ,
400ಗೆ ಸಿಕ್ತು. ಇದು 650 ಆ್ಯಕ್ಚುಲಿ ಇರೋದು, ಬಟ್ ನನಗೆ ಕಡಿಮೆಗೆ ಸಿಕ್ತು, ಸ್ವಲ್ಪ 3 ಚೇಂಜ್ಗೇನೋ ಸಿಕ್ತು. ಆಫರ್ ನಡೀತಾ ಇದೆ. ನಿಮ್ಗೇನಾದರೂ ನೈಕಾದಲ್ಲಿ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಾಡಕ್ಟ್ದು ಕೊಟ್ಟಿರ್ತೀನಿ. ಸೊ ನೀವು ಬೈ ಮಾಡೋಂಗಿದ್ರೆ ಬೈ ಮಾಡಿ. ಅಷ್ಟೇ ಗೈಸ್, ಇಷ್ಟೇ ಪ್ರಾಡಕ್ಟ್ಸ್ನ ಬೈ ಮಾಡಿರೋದು, ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ತಂದೆ ಅಷ್ಟೇ. ಸೊ ಇನ್ನೂ ಅಷ್ಟು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೀನಿ. ಇದು ಬೇಸಿಕ್ ನೆಸೆಸರಿ, ನನಗೆ ಏನೇನು ಬೇಕು ಯೂಸ್ ಮಾಡ್ಕೊಳ್ಳೋಕ್ಕೆ ಅದನ್ನ ಮಾತ್ರ ಬುಕ್ ಮಾಡಿದ್ದೆ. ಇನ್ನು ಉಳಿದಿದ್ದೆಲ್ಲ ಬ್ರೈಡ್ಸ್ಗೆ ಅದಕ್ಕೆ ಇದಕ್ಕೆ ಬುಕ್ ಮಾಡಿದ್ದೀನಿ. ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅದು ನಾಳೆ ಅನ್ನೋ ಬರ್ಬೋದು, ನೋಡೋಣ ಯಾವಾಗ ಬರುತ್ತೋ ಆವಾಗ ನಾನು ಅಪ್ಕಮಿಂಗ್ ವೀಡಿಯೋಸ್ ಮಾಡ್ತಾ ಇರ್ತೀನಲ್ವ, ಅದರಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು USA ಚಾಕ್ಲೇಟ್ ನಮ್ಮಣ್ಣ ಅವರು ತಂದುಕೊಟ್ರು, ಅದನ್ನು ತಿಂತಾ ಇದ್ದೀನಿ. ನೈಸ್, ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಗೈಸ್, ಈಗ ನಾನು ಏನಿದು ಡ್ರ್ಯಾಗನ್ ಫ್ರೂಟ್ ಫೇಶಿಯಲ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ರೈಟ್ ಮಾಡುತ್ತಂತೆ ಸ್ಕಿನ್ನ. ಸೊ ನಾನು ಕೈಗೆ ಫಸ್ಟ್ ಮಾಡ್ಕೊಬೇಕು. ನನ್ನ ಮುಖ ಬ್ರೈಟಾಗೇ ಇದೆ, ಬಟ್ ಇದರಲ್ಲಿ 5 ಸ್ಟೆಪ್ಸ್ ಇದೆ, ಓಕೆನಾ. ಫಸ್ಟ್ ಒನ್ ಬಂದ್ಬಿಟ್ಟು ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ವರ್ಕ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ಬುಕ್ ಮಾಡಿದೆ ಅವತ್ತು. ಅಯ್ಯೋ, ಒನ್ನೇ ಇಲ್ಲ, ಒನ್ ಇಲ್ಲೇ ಇದೆ. ಫಸ್ಟ್ ಒನ್ ಬಂದು ಕ್ಲೆನ್ಸಿಂಗು, ಆಮೇಲೆ ಸೆಕೆಂಡ್ ಒನ್ ಬಂದು ಸ್ಕ್ರಬ್, ಓಕೆನಾ. ಥರ್ಡ್ ಒನ್ ಬಂದು ಟೋನರ್ ಅಂತೆ. ಫೋರ್ತ್ ಒನ್ ಬಂದು ಕ್ರೀಮು. ಆ್ಯಂಡ್ ಫಿಫ್ತ್ ಒನ್ ಬಂದು ಮಡ್ ಮಾಸ್ಕ್ ಅಂತೆ, ಮಾಸ್ಕ್ ಥರ ಬರುತ್ತೆ. ಸೊ ಅದಂತೆ. ವಿಲ್ ಸಿ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಹೇಳಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಇಲ್ಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಡ್ಯಾಂಪ್ ಫೇಸ್ ಮೇಲೆ ಯೂಸ್ ಮಾಡಬೇಕು. ಜೆಂಟಲ್ ಆಗಿ ಮಸಾಜ್ ಮಾಡಬೇಕಾಗತ್ತೆ 3 to 5 minutes. ಆ್ಯಂಡ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ನಾನು ಎದ್ದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೀರು ಮತ್ತು ಒಂದು ಹ್ಯಾಂಡ್ ಕರ್ಚೀಫ್ನ ತಂದು ಇಟ್ಕೊಂಡಿದ್ದೀನಿ. ಎಲ್ಲ ಸ್ಟೆಪ್ಸ್ ಅದೇ ಥರ ಇದೆ ಅಂದ್ಕೊಳ್ತೀನಿ, ಇಲ್ಲ ಬೇರೆ ಬೇರೆ ಥರ ಇದೆ. ಸೊ ನೋಡಿಕೊಂಡು ಒಂದೊಂದು ಸ್ಟೆಪ್ಸೂ ಫಾಲೋ ಮಾಡಬೇಕು. ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ಇದ್ರ ಮೇಲೆ. ಇದು ವರ್ಕ್ ಆದರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲ ಅಂತಂದರೆ ನೀವೇ ನೋಡ್ಬೋದಲ್ವಾ, ಇವಾಗ ಗೊತ್ತಾಗುತ್ತೆ ನಾನು ಹೇಗಿರುತ್ತೆ ನನ್ನ ಫೇಸ್. ಇದು ಬಿಫೋರ್ ಆ್ಯಂಡ್ ಆಫ್ಟರ್. ಇದು ಯಾವುದೇ ಪ್ರಮೋಷನ್ ಏನಲ್ಲ, ಪ್ರಮೋಷನ್ಸ್ ಯೂಶ್ವಲಿ ಮಾಡ್ತೀನಿ, ಅದನ್ನು ಅಲ್ಲಿ ಪೇಡ್ ಅಂತ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಇದನ್ನು ಫಸ್ಟ್ ಟ್ರೈ ಮಾಡೋಣ. ಈಗ ಇದನ್ನು ಡ್ಯಾಂಪ್ ಫೇಸ್ ಮೇಲೆ ಯೂಸ್ ಮಾಡಬೇಕಂತಂದರೆ ವಾಟರ್ನ ಫಸ್ಟು ಫೇಸ್ಗೆ ಹಾಕೋಬೇಕು. ಸೊ ನಾನು ಕರ್ಚೀಫಲ್ಲೇ ತೊಗೊಂಡು ಹಾಕ್ಕೊಳ್ತೀನಿ. ನಿಮಗೇನು ವಿಡಿಯೋ ಮಾಡಲ್ಲಲ್ವ, ಸೊ ನೀವು ನಾರ್ಮಲಾಗೆ ವಾಶ್ ಬೇಸನ್ ಹತ್ರ ಇಟ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಆ್ಯಂಡ್ ಲಿಂಕ್ನ ಕೊಟ್ಟಿರ್ತೀನಿ, ಈ ನಡುವೆ ಲಿಂಕ್ನ ಫಾಲೋ ಮಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ ಅದಕ್ಕಾಗಿ. ಆ್ಯಂಡ್ ನೆಕ್ ಕೂಡ ಮಾಡ್ಕೊಳ್ತೀನಿ. ಇದು ಚೈನ್ ಬಿಚ್ಚಿಬಿಡ್ತೀನಿ. ಬಿಚ್ಚಿದೆ. ನೆಕ್ ಕೂಡ ಮಾಡ್ಕೊಳ್ತೀನಿ. ನನಗೆ ಬ್ಲ್ಯಾಕ್ ಆಗಿಬಿಡುತ್ತೆ ಗೈಸ್. ಚೈನ್ ಹಾಕಿ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಮ್ಮ ಮಮ್ಮಿ ಏನು ಬೇಡ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾರೆ. ಅದು ನಂಗೆ ಗೊತ್ತುತ್ತೆ ಗೈಸ್, ಅದು ನನಗೆ ಇಷ್ಟನೇ ಆಗ್ತಾಯಿಲ್ಲ. ನಮ್ಮ ಮಮ್ಮಿಗೆ ಹೇಳ್ತಾನೆ ಇದ್ದೀನಿ ಚೇಂಜ್ ಮಾಡಿಸ್ಬಿಡೋಣ ಅಂತ. ಫಸ್ಟು ಇದನ್ನೆಲ್ಲ ಈ ಕಡೆ ತೆಗೆದ್ಬಿಡೋಣ, ಆಮೇಲೆ ಓಪನ್ ಮಾಡೋಣ. ಅಯ್ಯೋ, ಸೀಸರ್ ತರಬೇಕಾಗಿತ್ತು, ಇಲ್ಲಿಲ್ಲ, ಕಿಚನಲ್ಲಿದ್ದೆ. ಬಾಯಲ್ಲೇ ತೆಗೆದ್ಬಿಡೋಣ. ನಾನು ಹಂಗೆ ಮಾಡೋದು, ನೀವು ಹಿಂಗೆ ಮಾಡೋಕೆ ಹೋಗ್ಬಿಡಿ, ಸೀಸರಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನಾನೇ ಯೂಸ್ ಮಾಡ್ತಿರೋದ್ರಿಂದ ನನಗೆ ಹೆಂಗೆ ಬೇಕು. ಓ ಚೆನ್ನಾಗಿದೆ, ಸ್ಮೆಲ್ ಸೋ ಗುಡ್. ಸ್ಮೆಲ್ ಚೆನ್ನಾಗಾದರೆ ಸಾಲದು, ಸ್ಕಿನ್ ಮೇಲೆ ಸ್ವಲ್ಪ ವರ್ಕ್ ಆಗಬೇಕು. ಬೆಳಗ್ಗೆ ಹೊತ್ತು ವೀಡಿಯೋ ಮಾಡೋಣ ಅಂತಂದರೆ ಸೌಂಡು ಅಂದ್ಬಿಟ್ಟು ಈಗ ಮಾಡ್ತೀನಾ, ಈ ದೇವಸ್ಥಾನದಲ್ಲಿ ರೇಡಿಯೋ ಹಾಕ್ಬಿಟ್ಟಿರ್ತಾರೆ. ಈಗ ಮಾಡೋಣ ಅಂತಂದರೆ ಇವಾಗ ಈ ರೋಡಲ್ಲಿ ಒಂದು 20 ನಾಯ್ಸ್
ಚೆನ್ನಾಗಿದೆ. ಚೆನ್ನಾಗಿ ಈ ಥರ 3 to 5 ಮಿನಿಟ್ಸ್ ಮಸಾಜ್ ಮಾಡಬೇಕಷ್ಟೇ ಗೈಸ್. ಚೆನ್ನಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ತೀನಿ. ವಿಡಿಯೋನ ಸ್ಟಾಪ್ ಮಾಡಿಬಿಡ್ತೀನಿ. ಸೊ ನೆಕ್ ಕೂಡ ಮಾಡ್ಕೊಳ್ಳಿ, ಸೊ ದಟ್ ಎರಡೂ ಈವನ್ ಆಗಿರುತ್ತೆ ಅಂತೇಳಿ. ನಾನು ಯಾವಾಗಲೂ ಎಲ್ಲ ಫೇಶಿಯಲ್ ಎಲ್ಲ ಮಾಡ್ಕೊಳ್ಳಲ್ಲ, ಈ ಥರ ಏನಾದರೂ ಬುಕ್ ಮಾಡಿದ್ದಾಗ ಮಾಡ್ಕೊಳ್ತೀನಿ. ಯೂಶ್ವಲಿ ಫೇಶಿಯಲ್ಸ್ ಎಲ್ಲ ಸರ್ಕ್ಯುಲರ್ ಮೋಷನಲ್ಲೇ ಮಾಡ್ತಾರೆ. ಸೊ ನಾನು ಇಲ್ಲಿ ಸರ್ಕ್ಯುಲರ್ ಮೋಷನಲ್ಲೇ ಮಾಡಿದೆ. ನಾನು ಯೂಟ್ಯೂಬಲ್ಲೆಲ್ಲ ಹುಡುಕಿದ್ದೆ ಮುಂಚೆನೇ ಹೇಗೆ ಮಾಡೋದು ಏನು ಅಂತ ಹೇಳಿ ಕನ್ಫರ್ಮೇಷನ್ಗೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಆಯಿತು. ಅದೇನೋ ಒಂಥರ ಕ್ರೀಮ್ ಇತ್ತಲ್ವ, ಅದೊಂಥರ ಬಂದಿದೆ. ಆ ಕ್ರೀಮ್ ಹಾಕಿ ಮಸಾಜ್ ಮಾಡುವಾಗ ಒಂಥರ ಪಾರ್ಟಿಕಲ್ಸ್ ಥರ ಬಂತು. ಅದು ನಂಗೆ ಇರಿಟೇಷನ್ ಆಗ್ತಾಯಿತ್ತು. ಅದಕ್ಕೆ ಇದು ಸ್ವಲ್ಪ ಬೇಗನೆ ವೈಪ್ ಮಾಡಿಬಿಟ್ಟೆ. ಒಂದು 5 ಮಿನಿಟ್ಸ್ ಆಗಿತ್ತಷ್ಟೇ ವೈಪ್ ಮಾಡಿಬಿಟ್ಟಿದ್ದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್. ಇಲ್ಲಿ ಸ್ಕ್ರಬ್ ಇದೆ, ಇದು ಲೆಟ್ಸ್ ಯೂಸ್. ಇದು ಬಬಲ್ ಗಮ್ ಬರುತ್ತಲ್ಲ ಆ ಥರ ಇದು. ಸ್ಮೆಲ್ ಏನೋ ಸಕ್ಕತ್ತಾಗಿದೆ ಗೈಸ್. ಸ್ಕ್ರಬ್ ಇದೆ, ಇದು ಒಂದು 3 to 5 ಮಿನಿಟ್ಸ್ ಸಾಕಂತೆ. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ 5 ಮಿನಿಟ್ಸೇ ಮಾಡ್ತೀನಿ. ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಆ ಥರ ಇತ್ತು ಅಂತಂದರೆ ಒಂದು 3 ಮಿನಿಟ್ಸ್ ಮಾಡಿ ಸಾಕು. ಸೊ ಜಾಸ್ತಿ ಸ್ಕ್ರಬ್ ಮಾಡಿದ್ರು ನಿಮ್ಮ ಸ್ಕಿನ್ ಲೇಯರ್ಸ್ ಬಂದ್ಬಿಡುತ್ತೆ ಆಮೇಲೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತಲ್ವಾ ನಿಮ್ಮ ಸ್ಕಿನ್ ಹೇಗೆ ರಿಯಾಕ್ಟ್ ಆಗ್ತಾಯಿದೆ ಏನು ಅಂತ ಹೇಳಿ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಮಾಡ್ತಾ ಮಾಡ್ತಾ ನಿಮಗೆ ಡ್ರೈ ಅನಿಸುತ್ತೆ, ಸ್ವಲ್ಪ ನೀರನ್ನ ತಗೊಂಡು ಈ ಥರ ಮಾಡ್ಕೋಬೇಕು. ಫೇಶಿಯಲ್ಸ್ ಎಲ್ಲ ಯಾರಾದರೂ ಎಲ್ಪ್ ಮಾಡಿ ಮಾಡೋಂಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿಸ್ಕೊಳ್ಳೋಕ್ಕೆ. ಬಟ್ ನಾವೇ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫೋರ್ತ್ ಸ್ಟೆಪ್ ಕೂಡ ಮುಗೀತು. ಏನು ನಾನು ವಿಯರ್ಡಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಕ್ಲೀನ್ ಅನಿಸ್ತಾ ಇದೆ ನೋಡೋಣ. ಜಸ್ಟ್ ಫ್ರೂಟ್ ಫೇಶಿಯಲ್ ಅಲ್ಲ, ಏನು ಡಿಫ್ರೆನ್ಸ್ ಅನ್ಸಲ್ಲ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಅದೇನಕ್ಕೆ ಬುಕ್ ಮಾಡಿದೆ ಗೊತ್ತಿಲ್ಲ. ನಾನು ನಮ್ಮ ಅಣ್ಣ ಮದುವೆಗೋ ಏನಕ್ಕೂ ಬುಕ್ ಮಾಡಿದ್ದು, ಬಟ್ ಮಾಡ್ಕೊಂಡೇ ಇರಲಿಲ್ಲ ನಾನು. ಈಗ ಮಾಡ್ಕೊಂಡಿದ್ದೀನಿ. ಬಟ್ ಸಾಫ್ಟ್ ಅನಿಸ್ತಾ ಇದೆ, ಸ್ಕಿನ್ ಏನೋ ಸಾಫ್ಟ್ ಅನಿಸ್ತಾ ಇದೆ. ಬಟ್ ಏನೂ ಆಗಿಲ್ಲ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಇದು ಟೋನರು. 2 to 3 ಮಿನಿಟ್ಸ್ ಮಸಾಜ್ ಮಾಡಬೇಕಷ್ಟೇ. ಇದು 5 ಮಿನಿಟ್ಸ್ ಅಲ್ಲ, 2 to 3 ಮಿನಿಟ್ಸ್. ಆಮೇಲೆ ವೈಪ್ ಮಾಡಿಬಿಡ್ಬೇಕು. ಲೆಟ್ಸ್ ಯೂಸ್. ಇದು ಅನ್ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆಯಲ್ಲ, ಬಟ್ ಇಟ್ಸ್ ಓಕೆ. ಎದ್ದೋಗೋಕ್ಕಾಗಲ್ಲ ಗೈಸ್. ಇವಾಗ ಹೋಗಿ ಡೋರೆಲ್ಲ ಹಾಕಿ ಬರಬೇಕು, ಅದಕ್ಕೆ. ಸೊ ನಾನು ಈ ಸೈಡ್ ನೋಡಿಕೊಂಡು ಹಾಕ್ಕೊಳ್ತೀನಿ. ಸೊ ಟೋನರ್ ಇನ್ ದ ಸೆನ್ಸ್ ಪೋರ್ಸ್ನ ಟೈಟನ್ ಅಪ್ ಮಾಡೋಕ್ಕೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲ ಹಾಕ್ತೀನಿ ಜಾಸ್ತಿ.
ಇದು ಪಾಕೆಟ್ ಮಾತ್ರ ಜಾಸ್ತಿ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರಾಡಕ್ಟ್ ಸ್ವಲ್ಪನೇ ಇದೆ, ಒಬ್ರಿಗಾಗೋ ಥರ ಇದೆ ಅಷ್ಟೆ. ಇನ್ನೂ ಸ್ವಲ್ಪ ಕೊಡ್ಬೋದಾಗಿತ್ತಲ್ವಾ. ಇದು ಎಷ್ಟು ಗೊತ್ತಾ ಗೈಸ್, ಕಡಿಮೆ ಇದು ಫ್ರೂಟ್ ಫೇಶಿಯಲ್ಲು ಕಡಿಮೆ ಇದೆ. ನಿಮ್ಗೇನಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಂಗೆ ಆಯಿಲಿ ಸ್ಕಿನ್ ಬಟ್ ಸ್ಟಿಲ್ ಬುಕ್ ಮಾಡಿದ್ದೆ. ಯೂಶ್ವಲಿ ಫ್ರೂಟ್ ಫೇಶಿಯಲ್ಸ್ ಎಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರೆ ಮಾಡಿಸೋದು, ಅದಕ್ಕಾಗಿ ಹೇಳಿದೆ. ಇನ್ನು ಓನ್ಲಿ 2 to 3 minutes ಮಸಾಜ್ ಮಾಡಬೇಕಷ್ಟೆ. ಮಸಾಜ್ ಮಾಡಿ ವೈಪ್ ಮಾಡಿದಾದ್ಮೇಲೆ ಸಿಗ್ತೀನಿ. ಓಕೆ, ಸೊ ಇದು ಬಂದು ಕ್ರೀಮ್ ಅಂತೆ. ಇದನ್ನು ನಾವು 12 to 15 minutes ಮಸಾಜ್ ಮಾಡಬೇಕಂತೆ. ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಇದು ಆಲ್ ಓವರ್ ಫೇಸ್ ಇನ್ ಸ್ಮಾಲ್ ಅಪ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್ ಸರ್ಕಲ್ಸ್. ಅರ್ಥ ಆಗಿಲ್ಲ ನನಗೆ. ಚೆನ್ನಾಗಿರುತ್ತೆ. ಈಗ ಮಲ್ಕೊಂಡು ಆರಾಮಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಅಕ್ಕ ಮಧ್ಯೆಯಲ್ಲಿ ಫೇಶಿಯಲ್ಸ್ ಎಲ್ಲ ನಾನೇ ಮಾಡಿದ್ದು ಗೈಸ್, ಗೊತ್ತಾ? ನಮ್ಮ ಅಕ್ಕ ಕೂಡ ನಾನೇ ಮಾಡಿದ್ದು. ಅದ್ಯಾವುದು ಬಂಜಾರ ಫೇಶಿಯಲ್ ಕಿಟ್ಟು ಯಾವುದೋ ತರಿಸಿದ್ಲು, ಆಕ್ಸಿ ಲೈಫೋ ಯಾವುದೋ ಗೊತ್ತಿಲ್ಲ, ಅದು ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟೊತ್ತು ಕುತ್ಕೊಂಡು ಚೆನ್ನಾಗಿ ಮಾಡಿದ್ದೆ ಅವಳಿಗೆ. ಆಮೇಲೆ ನನಗೆ ಮಾಡೋರು ಕರೆಕ್ಟಾಗಿದ್ದಿಲ್ಲ ಗೈಸ್, ಅವಳೇ ಮಾಡಿದ್ದು ಅಂದ್ಕೊಳ್ತೀನಿ. ನಾನು ಎಷ್ಟೊತ್ತು ಮಾಡಿದೆ ಅಂತಂದರೆ ಎಲ್ಲರಿಗೂ ಅಷ್ಟೊತ್ತು ಮಾಡಿದೆ. ಸೊ ಒಂದು ಸ್ವಲ್ಪ ಬ್ರೈಟ್ ಇದೆ ಸ್ಕಿನ್ನು. ಸೊ ಇದು ನೆಕ್ಸ್ಟ್ ಡೇ ಹೋದ್ಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ ರಿಸಲ್ಟ್ ಅಂದ್ಕೊಳ್ತೀನಿ. ನಾನು ಹೋಗಿ ಇವಾಗ ಫ್ರೆಶ್ ಅಪ್ ಆಗಬೇಕು, ವಿಡಿಯೋ ಮುಗಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಇದ್ದೀನಿ. ಫೇಸ್ ಮಾಸ್ಕ್ ತುಂಬಾ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಲಾ? ಲೆಟ್ಸ್ ಸಿ. ಫ್ಯೂ ಡ್ರಾಪ್ಸ್ ನೀರು ಹಾಕ್ತೀನಿ, ಅಟ್ಲೀಸ್ಟ್ ಆಗ ಫೇಸ್ ಮೇಲೆ ಕುತ್ಕೊಳ್ಳುತ್ತೆ. ಸೊ ಈ ಫೇಸ್ ಮಾಸ್ಕ್ನ ನಾವು ಒಂದು 15 minutes ಬಿಡಬೇಕು ಅಂತ ಹೇಳಿದ್ದಾರೆ. 15 minutes ಬಿಟ್ಟು ಫೇಸ್ ವಾಶ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಫೇಸ್ ವಾಶ್ ಮುಗೀತು ಗೈಸ್. ನಾನೇನು ಮಾಯ್ಶ್ಚರೈಸರ್ ಏನು ಹಾಕಲ್ಲ, ಹಾಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ತೀನಿ. ನನಗೆ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ? ನನಗೇನು ಹಂಗೆಲ್ಲ ಏನು ಅನಿಸಿಲ್ಲ. ಬಿಟ್ ಗ್ಲೋಯಿಂಗ್ ಆಗಿದೆ ಫೇಸ್ ಅಷ್ಟೇ, ಒಂಥರ ಕ್ಲೀನ್ ಆಗಿದೆ, ಬ್ರೈಟ್ ಆಗಿದೆ. ಎಸ್, ಟ್ರೈ ಮಾಡ್ಬೋದು. ಒನ್ಸ್ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು, ಯಾಕಂದರೆ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್. ಆ್ಯಂಡ್ ಸೊ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಇದು ಇವತ್ತೇನೂ ಗೊತ್ತಾಗಲ್ಲ, ನೆಕ್ಸ್ಟ್ ಡೇ ಗೊತ್ತಾಗ್ಬೋದು. ಲೆಟ್ಸ್ ಸಿ, ನೆಕ್ಸ್ಟ್ ಡೇ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ತುಂಬ ಲಾಂಗ್ ಆಗೋಯ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ, ಲವ್ ಯು ಆಲ್, ಗುಡ್ ನೈಟ್.